ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿನಯ್ ಸರ್. ಸ್ನೇಹಿತರೆ, ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಈ ಹಿಂದೆ ನಿಮಗೆ ಒಂದು ವಿಡಿಯೋ ಮಾಡಿದ್ದೆ. ಅದು ಕ್ವಿಜ್ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ನೀವೆಲ್ಲರೂ ಕಾಯ್ತಾ ಇದ್ದೀರಿ ಅಂತ ನನಗೆ ಅನಿಸುತ್ತೆ. ಆ ಕಾತುರವನ್ನು ನಾನು ನಿಮಗೆ ಸದುಪಯೋಗ ಮಾಡಬೇಕು ಅಂದ್ಕೊಂಡು ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಸಂಚಿಕೆಯನ್ನು ಪ್ರಾರಂಭಿಸುವ ಮೊದಲು ನನ್ನ ಅಕಾಡೆಮಿಯಾದ JVN ಅಕಾಡೆಮಿಗೆ ನಿಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ಹಾಗೆ ಇವತ್ತಿನ ಈ ಸಂಚಿಕೆ ತುಂಬ ವಿಶೇಷವಾದಂಥ ಸಂಚಿಕೆ. ಈ ಸಂಚಿಕೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾನು 5 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದವರಿಗೆ 250 ರೂಪಾಯಿ ನಗದು ಬಹುಮಾನವನ್ನು ನೀಡ್ತೀನಿ ಅಂತ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಹಾಗೆ ಈ ಸಂಚಿಕೆಯನ್ನು ನೀಡ್ತೀನಿ ಅಂತ ನಿಮಗೆ ಭರವಸೆ ನೀಡುತ್ತಾ ಈ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುವ ಮೊದಲು, ನಿಮಗೆ ಪ್ರಶ್ನೆ ನೀಡುವ ಮೊದಲು ಒಂದಿಷ್ಟು ನಿಯಮಾವಳಿಗಳನ್ನು ನಿಮಗೆ ಮತ್ತೊಮ್ಮೆ ನಾನು ತಿಳಿಸ್ಬಿಡ್ತೀನಿ. ಆ ನಿಯಮಾವಳಿಗಳು ಏನಂತಂದ್ರೆ ನೋಡ್ಕೊಂಬರೋಣ ಬನ್ನಿ. ಹಾಗಾದರೆ ಒಂದನೇ ನಿಯಮ ಏನು? ಈ ಒಂದನೇ ನಿಯಮ ಏನಂದರೆ ಪ್ರತಿಯೊಂದು ಪ್ರಶ್ನೆಗೂ ನೀವು ಸರಿಯಾಗಿ ಉತ್ತರಿಸಬೇಕು. ಓಕೆ, ಪ್ರತಿಯೊಂದು ಪ್ರಶ್ನೆಗೂ ಸರಿಯಾಗಿ ಉತ್ತರಿಸಬೇಕು. ಎರಡನೇ ನಿಯಮ ಏನು? ಸರಿಯಾಗಿ ಪರಿಪೂರ್ಣ ರೀತಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ಅರ್ಧಮರ್ಧ ಉತ್ತರ ಇಡಬಾರ್ದು ಅಂತ. ಹೌದಾ? ಮೂರನೇದೇನು? ನಿಮಗೆ ಮೂರನೇದು ಬಂದುಬಿಟ್ಟು ಏನಂದರೆ ನಿಮ್ಮ ಹೆಸರು, ಮೊಬೈಲ್ ನಂಬರ್ ಜೊತೆಗೆ ಊರು ಮೆನ್ಷನ್ ಮಾಡಬೇಕು. ಆನಂತರ 5 ಪ್ರಶ್ನೆಗಳಿಗೆ 1 by 1, ಒಂದನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು ಅಂತ ಉತ್ತರವನ್ನು ನೀಡಬೇಕು. ಓಕೆ, ಇದು ನಿಮಗೆ ನೆನಪಿರಲಿ. ಹಾಗೆ ನಾಲ್ಕನೇದು ನಿಮಗೆ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋ ಅಪ್ಲೋಡ್ ಆದ ನಂತರ 3 ದಿನದೊಳಗೆ ಅಂದರೆ 3 days ಅದರೊಳಗೆ ನೀವೇನು ಮಾಡಬೇಕು? ನಿಮ್ಮ ಒಂದು ಉತ್ತರವನ್ನು ನೀಡಬೇಕು. 3 ದಿನದ ನಂತರ ಬರುವಂಥ ಯಾವುದೇ ಕಾಮೆಂಟ್ಸನ್ನು ನಾವು ನೋಡಲ್ಲ, ಓದಲ್ಲ, ಅದಕ್ಕೆ ನಾವು ಬಹುಮಾನನೂ ಕೊಡಲ್ಲ. 3 ದಿನದೊಳಗೆ ಯಾರು ಕಾಮೆಂಟ್ಸ್ ಮಾಡ್ತಾರೋ ಅಥವಾ ಯಾರು ಮೆಸೇಜ್ ಮಾಡ್ತಾರೋ ಅವರಿಗೆ ನಾವು ಒಂದು ಈ ಬಹುಮಾನವನ್ನು ನೀಡ್ತೀವಿ. ಅದು ಸರಿಯಾಗಿರುವ ಉತ್ತರ ಇರುವಂಥ ಒಂದು ಹೆಸರಿಗೆ ನಾವು ಈ ಒಂದು ಅಮೌಂಟನ್ನು ನೀಡ್ತೀವಿ. ಹಾಗೆ ಈ ಬಹುಮಾನವನ್ನು ವಿಜೇತರನ್ನು ನಾವೇನು ಮಾಡ್ತೀವಿ ಅಂದರೆ ಅವರ ಹೆಸರು, ಅವರ ಮೊಬೈಲ್ ನಂಬರನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸ್ತೀವಿ. ಅದರ ಜೊತೆಗೆ ನಿಮಗೆ 7ನೇದು ಏನಂದರೆ ಬಹುಮಾನವನ್ನು ಹೇಗೆ ನೀಡ್ತೀರಿ ಅಂತ ನಿಮಗೆ ನಾನು ಹೇಳಿದ್ದೆ. ಹಾಗೆ ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ನಿಮಗೆ ನಿಮ್ಮ ಒಂದು ಖಾತೆಗೆ ನಾವು ವರ್ಗಾಯಿಸ್ತೀವಿ ಬಹುಮಾನವನ್ನು. ಹಾಗೆ ಲಾಸ್ಟ್ ಒಂದು ತಿಳಿಸ್ಬಿಡ್ತೀನಿ, ನಿಮಗೆ ಕಾತುರ ಇರ್ತೈತೆ ಯಾರಿಗೆ ಸಿಕ್ತು, ಕೊಟ್ಟರೋ ಇಲ್ಲೋ ಅಂತ. ಆ ಕಾತುರವನ್ನು ನಮಗೆ ಇದು ಮಾಡಲ್ಲ, ಖುಷಿ ಮಾಡಲ್ಲ. ಅದನ್ನು ನಾವು ಕಮ್ಯುನಿಟಿ ಪೋಸ್ಟಲ್ಲಿ ಅವರ ಹೆಸರು ಪ್ಲಸ್ ಅವ್ರ ಮೊಬೈಲ್ ನಂಬರು, ಅವ್ರ ಊರನ್ನು ನಾನು ನಿಮ್ಗೆ ತಿಳಿಸ್ತೀನಿ ಪಕ್ಕ. ಅದನ್ನು ನೀವು ನನ್ನ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ನಾವು ಒಂದು ಪೋಸ್ಟ್ ಮಾಡಿ ಅವ್ರ ಹೆಸರು, ಅವರು ಮೊಬೈಲ್ ನಂಬರು, ಅವ್ರ ಊರು ಇವರಿಗೆ ದೊರೆತಿದೆ ಅಂತ ಡ್ರಾದಲ್ಲಿ ವಿನ್ ಆಗಿದ್ದಾರೆ ಅಂತ ಹೇಳ್ತೀನಿ ನಾನು. ಓಕೆ, ಹಾಗೆ ಇಷ್ಟು ನಿಮಗೆ ನಿಯಮಾವಳಿಗಳು. ಅದರ ನಂತರ ನೀವು ಲೇಟ್ ಮಾಡೋದಿಲ್ಲ, ಯಾಕೆಂದರೆ ನೀವು ಕಾಯ್ತಾ ಇದ್ದೀರಿ, ನನಗೆ ಗೊತ್ತು. ಸಾಧ್ಯ ಆದಷ್ಟು ಬೇಗನೆ ಉತ್ತರ ಹೇಳಬೇಕಂತ ನಿಮಗೂ ಕಾತುರ ಇರ್ತೈತೆ. ನಾನು ಹಾಗೆ ನಿಮ್ಗೊಂದು 5 ಕ್ವೆಶನ್ಗಳನ್ನು ಕೊಟ್ಟು ಬಿಡ್ತೀನಿ, ಲೇಟ್ ಮಾಡಲ್ಲ. ಹಾಗಾದರೆ ಪ್ರಶ್ನೆಗಳನ್ನ ಪ್ರಾರಂಭಿಸೋಣ ಬನ್ನಿ. ಮೊದಲನೇ ಪ್ರಶ್ನೆ, ವಿಶ್ವ ಬ್ಯಾಂಕಿನ ಪ್ರಮುಖ ಅಂಗಸಂಸ್ಥೆಗಳು ಯಾವುವು? ವಿಶ್ವ ಬ್ಯಾಂಕಿನ ಪ್ರಮುಖ ಅಂಗಸಂಸ್ಥೆಗಳು ಯಾವುವು? ಎರಡನೇದು, ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ 2ಕ್ಕಿಂತ ಹೆಚ್ಚು ರಾಜಧಾನಿ ಹೊಂದಿರುವ ರಾಜ್ಯಗಳು ಯಾವುವು? ನೋಡಿರಿ, ಎರಡನೇ ಕ್ವೆಶನ್. ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಧಾನಿಗಳನ್ನು ಹೊಂದಿರುವ ರಾಜ್ಯಗಳು ಯಾವುವು ಅಂತ ಎರಡನೇ ಕ್ವೆಶನ್. ಮೂರನೇ ಕ್ವೆಶನ್, UPI ಅಳವಡಿಸಿಕೊಂಡ ರಾಷ್ಟ್ರಗಳು ಎಷ್ಟು? UPI ಅಳವಡಿಸಿಕೊಂಡ ರಾಷ್ಟ್ರಗಳೆಷ್ಟು? ಅವುಗಳು ಯಾವುವು? ಓಕೆ, ಮೂರನೇದಾಯಿತು. ನಾಲ್ಕನೇದು, ಭಾರತದ 15ನೇ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಒಟ್ಟು ಎಷ್ಟು ಸಂಸದರು ಮತ ಚಲಾಯಿಸಲು ಅರ್ಹರಾಗಿದ್ದರು? ನೋಡ್ರಿ, ನಿಮ್ಗೆ ಗಮನ ಇಟ್ಟು ಕೇಳ್ಕೊಡ್ರಿ. ಭಾರತದ 15ನೇ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಒಟ್ಟು ಎಷ್ಟು ಸಂಸದರು ಮತ ಚಲಾಯಿಸಲು ಅರ್ಹರಾಗಿದ್ದರು? ಹಾಗೆ ಲಾಸ್ಟ್ನೇ ಕ್ವಶನ್, 5ನೇ ಪ್ರಶ್ನೆ,
ಪ್ಯಾಲೆಸ್ತೈನ್ ದೇಶದ ಮಾನ್ಯತೆ ನೀಡಲು ನ್ಯೂಯಾರ್ಕ್ ಘೋಷಣೆಯಲ್ಲಿ ಭಾರತ ಸೇರಿ ಎಷ್ಟು ರಾಷ್ಟ್ರಗಳು ಬೆಂಬಲಿಸಿವೆ? 5 ಪ್ರಶ್ನೆಗಳಿದ್ದು ಈ 5 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರ ನೀಡಿದಲ್ಲಿ ನಿಮಗೆ ಬಹುಮಾನ ಖಂಡಿತವಾಗ್ಲೂ ದೊರಕುತ್ತೆ. ಹಾಗೆ ಸ್ನೇಹಿತರೆ, ಈ ಪ್ರಶ್ನೆಗಳು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡಿಕೊಂಡು ನೀವು ಉತ್ತರ ನೀಡಬೇಕು. ಹಾಗೆ ಸರಿಯಾಗಿ ಉತ್ತರ ನೀಡೋದ್ರಿಗೆ ನಾವು ಬಹುಮಾನವನ್ನು ತಲುಪಿಸ್ತೀವಿ. ಅದರಲ್ಲಿ ಒಬ್ಬರಿಗೆ ಮಾತ್ರ ಬಹುಮಾನ ಬರುತ್ತೆ, ನೆನಪಿಟ್ಕೊಳ್ರಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಓದುಗರಿಗೆ, ಯಾರು ಓದ್ತಾ ಇರ್ತಾರಲ್ಲ ನಿಮ್ಮ ಸುತ್ತಮುತ್ತಲು ಆಜುಬಾಜು, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ನಾನು ಕೊಡುವ ಒಂದು ಸಣ್ಣ ಮೊತ್ತ ಅವರಿಗೆ ಒಂದು ಓದಿಗೆ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ, ಈ ಚಾನಲ್ ನೋಡ್ತಾ ಇರೋ ನೀವು ಏನಾರು ಹೊಸಬರಾಗಿದ್ದರೆ ದಯವಿಟ್ಟು ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಂದಾದಾರ ಆಗೋದನ್ನು ನೀವು ಮರಿಬೇಡಿ. ಈ ಒಂದು ವಿಡಿಯೋ ನಿಮ್ಮ ಜ್ಞಾನವನ್ನು ಹೆಚ್ಚಿಸೋದ್ರ ಜೊತೆಗೆ ನಿಮಗೆ ಒಂದು ಬಹುಮಾನವನ್ನು ದೊರಕಿಸಿಕೊಡುವಂಥ ವಿಡಿಯೋ ಆಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಿಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿದ ನಂತರ ಬಹುಮಾನ 1 by 1 ದೊರೀಲಿ ಅಂತ ನಾನು ನಿಮಗೆ ಆಶಿಸ್ತಾ ಇದ್ದೀನಿ. ನೀವು ಜ್ಞಾನವನ್ನು ಸಂಪಾದಿಸುವ ಜೊತೆಗೆ ಜಯಶಾಲಿ ಆಗ್ರಿ ಅಂತಲೂ ಕೇಳ್ಕೊಳ್ತಾ ಇದ್ದೀನಿ. ಈ ನನ್ನ ಒಂದು ಸಣ್ಣ ಕಾರ್ಯಕ್ಕೆ ನಿಮ್ಮೆಲ್ಲರ ಬೆಂಬಲ ಇರುತ್ತೆ ಅಂದ್ಕೊಂಡಿದ್ದೀನಿ. ಈ ಬೆಂಬಲ ಮುಂದಿನ ಸಂಚಿಕೆಯಲ್ಲ 10 ಸಂಚಿಕೆಗಳು ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಈ ವಿಡಿಯೋನ ಹೇಳಿ ಮುಗಿಸ್ತಾ ಇದ್ದೀನಿ. ಈ ಒಂದು ಸಂಚಿಕೆಗೆ ನಿಮಗೆ ಮತ್ತೆ ನನ್ನ ನಮಸ್ಕಾರ ಹೇಳುತ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.